ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಏನಂದರೆ ಪೂಜೆ ಮಾಡೋ ವಿಷಯ ಹೇಳ್ತಾ ಇದ್ದೀನಿ. ಪೂಜೆ ಮಾಡಬೇಕಾದ್ರೆ ನಾವು ಏನೇನು ತಪ್ಪುಗಳು ಮಾಡ್ತೀವಿ, ಈ ತಪ್ಪುಗಳನ್ನ ತಿದ್ಕೊಂಡು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಕ್ಕೆ ಹೋಗ್ತಾಯಿದ್ದೀನಿ. ಸಣ್ಣ ಸಣ್ಣ ತಪ್ಪುಗಳನ್ನೇ ಮಾಡ್ತೀವಿ ನಾವು, ತುಂಬ ದೊಡ್ಡ ದೊಡ್ಡ ತಪ್ಪೇನಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ತಪ್ಪು ಅಷ್ಟೇ, ಬೇರೆ ಏನೋ ದೊಡ್ಡದಾಗೇನೋ ನಾನು ಹೇಳ್ಕೊಡಕ್ಕೆ ಹೋಗೋದಿಲ್ಲ. ಸಣ್ಣದಾಗಿರೋದು ಹೇಳ್ಕೊಡ್ತೀನಿ. ಅದನ್ನೇ ತಿದ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ನಮಗೆ ನಾವು ಮಾಡೋ ತಪ್ಪುಗಳ ದೋಷಗಳು ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ. ಆಯಿತಾ? ನಾವು ಬೆಳಗ್ಗೆ ಇವತ್ತು ಪೂಜೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆ ಬೇಗ ಎದ್ದು ನಾವು ಮಾಡೋ ವಾರಗಳಿರುತ್ತೆ. ಮನೆಗಳಲ್ಲಿ ನಾವು ಶುಕ್ರವಾರ ಮಾಡೋರಿದ್ದಾರೆ, ಗುರುವಾರ ಮಾಡೋರಿದ್ದಾರೆ, ಸೋಮವಾರ ಮಾಡೋರಿದ್ದಾರೆ. ಅವತ್ತೊಂದು ದಿವಸ ನೀವು ಡೈಲಿ ಪೂಜೆ ಮಾಡೋದು ಇಷ್ಟ ಆಗುತ್ತೋ ಅಷ್ಟು ಡೈಲಿ ಪೂಜೆ ಮಾಡೋದು ಒಳ್ಳೆಯದು. ಆಗಲ್ಲ, ನಾವು ಕೆಲಸಕ್ಕೆ ಹೋಗ್ತಾಯಿದ್ದೀವಿ, ಡೈಲಿ ಪೂಜೆ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅನ್ನೋರು ವಾರದ ದಿವಸನಾರು ಪೂಜೆ ಮಾಡೇ ಮಾಡ್ತಾರೆ. ಆಯಿತಾ? ಆ ದಿನಗಳಲ್ಲಾದ್ರೂ ಈ ತಪ್ಪುಗಳನ್ನ ಮಾಡಬೇಡಿ, ಓಕೆನಾ? ಬೆಳಗ್ಗೆ ಎದ್ದು 6 ಗಂಟೆ ಒಳಗಡೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಎಷ್ಟಾಗುತ್ತೋ ಅಷ್ಟು 6 ಗಂಟೆ ಒಳಗಡೆ ಸ್ನಾನ ಮಾಡಿ ಪೂಜೆ ಮಾಡಿ. ಆಯಿತಾ? 6 ಗಂಟೆ ಒಳಗಡೆ ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ. ಡೈಲಿ ತಲೆಗೆ ಸ್ನಾನ ಮಾಡಲೇಬೇಕು ಪೂಜೆ ಮಾಡುವಾಗ ಅಂತೆಲ್ಲ ಏನಿಲ್ಲ ಫ್ರೆಂಡ್ಸ್. ನಾವು ಮೈಗೆ ಸ್ನಾನ ಮಾಡಿದ್ರೆ ಸಾಕು. ಮಡಿ ಬಟ್ಟೆ ಉಪಯೋಗಿಸಿದ್ರೆ ಒಳ್ಳೆಯದು. ಆದಷ್ಟು ಮಡಿ ಬಟ್ಟೆ ಉಪಯೋಗಿಸಿರೋ ಬಟ್ಟೆಗಳು ಉಪಯೋಗಿಸ್ಬೇಡಿ. ಟವಲೇ ಆಗಲಿ ಯಾವುದೇ ಆಗಲಿ, ನಾವು ಮಡಿ ಬಟ್ಟೆ ಉಪಯೋಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಪೂಜೆ ಮಾಡಬೇಕಾದ್ರೆ ನಾವು ದೇವರಿಗೆ ಹೂವು ಡೈಲಿ ಚೇಂಜ್ ಮಾಡಬೇಕು. ಆದಷ್ಟು ನಮ್ಮ ಕೈಲಿ ಡೈಲಿ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೂ ಪೂಜೆ ಮಾಡೋ ಟೈಮ್ಗೆ 1-2 ತುಳಸಿ ದಳನಾರು ತಗೊಂಡು ಬಂದು ಮೇಯ್ನು ಮನೆ ದೇವ್ರು ಇರುತ್ತಲ್ವ. ಈಗ ಸುಮಾರು ಒಂದು 4-5 ದೇವ್ರ ಫೋಟೋ ಇಟ್ಕೊಂಡಿರ್ತೀವಿ. ಎಲ್ಲ ಫೋಟೋಗಳಿಗೂ ಹಾಕೋಕ್ಕಾಗಿಲ್ಲ ಅಂದರೂ ಮೇಯ್ನ್ ಮನೆ ದೇವ್ರು ಯಾವುದಿರುತ್ತೆ ಅದಕ್ಕಾದ್ರೂ ಒಂದು ತುಳಸಿ ದಳನಾರು ತೊಗೊಂಡು ಬಂದು ಹೊಸ್ದಾಗಿ ಹಾಕಿ. ಆಯಿತಾ? ಆಮೇಲೆ ಗಂಧದ ಕಡ್ಡಿ ಬೆಳಗ್ತೀವಲ್ವ, ದೀಪ ಬೆಳಗಬೇಕಾದ್ರೂ ಅಷ್ಟೇ ಒಂದೇ ಸತಿ 2 ದೀಪಕ್ಕೂ ಕಡ್ಡಿಲಿ ಕಸಕ್ಕೆ ಹೋಗಬೇಕಾದ್ರೆ ಒಂದೇ ಸತಿ ಕಸಿದ್ರೆ ತುಂಬ ಒಳ್ಳೆಯದು. ಅದು ಕೆಟ್ಟೋಯ್ತೈತೆ ಮತ್ತೆ ಇನ್ನೊಂದು ಸತಿ ಕಸು, ಮತ್ತೆ ಕೆಟ್ಟೋಯ್ತೈತೆ ಮತ್ತೆ ಇನ್ನೊಂದು ಸತಿ ಕಸು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಆದಷ್ಟು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡು ಬತ್ತಿ ಎಲ್ಲ ಹಿಂಡಿಟ್ಕೊಂಡು ಒಂದೇ ಸತಿ ದೀಪ ಕಸೋದಷ್ಟು ತುಂಬ ಒಳ್ಳೆಯದು. ಆಮೇಲೆ ನೆಕ್ಸ್ಟು ಗಂಧದ ಕಡ್ಡಿ ಬೆಳಗ್ತೀವಲ್ಲ ಫ್ರೆಂಡ್ಸ್, ಗಂಧದ ಕಡ್ಡಿ ಬೆಳಗಬೇಕಾದ್ರೆ ನಾವು ಗಂಧದ ಕಡ್ಡಿ ಜೊತೆಗೆ ಒಂದು ದಳ ಹೂವು ಇಟ್ಕೋಬೇಕು. ಆ ಹೂವು ನಾವು ಗಂಧದ ಕಡ್ಡಿ ಎಲ್ಲ ಚೆನ್ನಾಗಿ ಬೆಳಗಾದ್ಮೇಲೆ ಮತ್ತು ದೇವ್ರಿಗೆ ನೀರಲ್ಲಿ ಹೂವನ್ನ ಹಚ್ಚಿ ದೇವ್ರಿಗೆ ನಾವು ಗಂಧದ ಕಡ್ಡಿ ಹೇಗೆ ಬೆಳಗ್ತೀವೋ ಹಾಗೆ ಹೂವನ್ನು ಒಂದು 3 ಸತಿ ಇದು ಮಾಡಿ ನಾವು ಯಾವ ದೇವ್ರಿಗೆ ಪೂಜೆ ಮಾಡ್ತೀವೋ ಆ ದೇವ್ರಿಗೆ ಅರ್ಪಿಸ್ಬೇಕು. ಆಮೇಲೆ ಹೊರಗಡೆ ಎಲ್ಲ ಪೂಜೆ ಮಾಡಿ ಬಂದು ಗಂಧದ ಕಡ್ಡಿ ಎಲ್ಲ ಆದಮೇಲೆ ಅಷ್ಟೋತ್ತರಗಳೆಲ್ಲ ಮುಗಿದ ಮೇಲೆ ನಾವು ಕರ್ಪೂರನ ಹಾಕಬೇಕು. ಕರ್ಪೂರ ಬೆಳಗಬೇಕು. ಮುಂಚೆಗೇ ಕರ್ಪೂರ ಬೆಳಗಿ ಸ್ತೋತ್ರಗಳೆಲ್ಲನೂ ಹಾಕ್ಕೊಂಡು ಆಮೇಲೆ ಸ್ತೋತ್ರ ಮುಗಿದ್ಮೇಲೆ ಬರಬಾರ್ದು. ಸ್ತೋತ್ರ ಎಲ್ಲ ಮುಗಿಯೋವರಿಗೆ ನಮ್ಗೆ ಅಲ್ಲೇ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ಅದ್ರ ಪಾಡ್ಗೆ ಅದು ಸ್ತೋತ್ರಗಳು ಹೇಳ್ಕೊಳ್ತಾ ಇರುತ್ತೆ. ನೀವು ಬೇರೆ ಕೆಲಸ ಮುಗಿಸ್ಕೊಳ್ಳಿ, ಆಮೇಲೆ ಹೋಗಿ ಮಹಾಮಂಗಳಾರತಿ ಮಾಡಿ. ಆಯಿತಾ? ಮಹಾಮಂಗಳಾರತಿ ಸ್ತೋತ್ರಗಳು ಮುಗಿದ ಮೇಲೇ ಮಹಾಮಂಗಳಾರತಿ ಮಾಡಬೇಕು ಯಾವಾಗಲೂ. ಆಮೇಲೇ ನಾವು ಅರ್ಪಿಸೋಕ್ಕೆ ಹೂವು ಇಟ್ಟಿರ್ತೀವಲ್ಲ ಅದನ್ನು ದೇವ್ರಿಗೆ ಅರ್ಪಿಸ್ಬೇಕು. ಆಗಲೇ ಪೂಜೆ ನಮ್ಮದು ಸಂಪೂರ್ಣ ಆಗೋದು. ಓಕೆನಾ ಫ್ರೆಂಡ್ಸ್? ಆಮೇಲೆ ನೆಕ್ಸ್ಟು ನಾವು ಪೂಜೆ ಮಾಡಬೇಕಾದ್ರೆ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಏನೇ ಕೆಲಸಕ್ಕೆ ಹೋಗೋದಾಗಲಿ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಬಲದಾಗಾಲ ಆಚೆ ಇಟ್ಟು ಹೋಗಬೇಕು. ಆದಷ್ಟು ಅರ್ಜೆಂಟ್ಗೆ ಹೋಗ್ತಾ ಇರ್ತೀವಿ, ನೀವು ಆದಷ್ಟು ಗ್ಯಾಪ್ ಇಟ್ಕೊಂಡು ಅರ್ಜೆಂಟಾಗಿ ಹೋಗ್ತಾಯಿದ್ರು ಪರವಾಗಿಲ್ಲ. ಆದಷ್ಟು ಎಷ್ಟಾಗುತ್ತಷ್ಟು ಗ್ಯಾಪ್ನ ಇಟ್ಕೊಳ್ಳಿ, ಬಲದ ಕಾಲು ಆಚೆ ಇಟ್ಟು ಆಚೆ ಹೋಗೋದು ಪ್ರಯತ್ನ ಪಡಿ. ನೆಕ್ಸ್ಟ್ ಫ್ರೆಂಡ್ಸು ಇನ್ನೊಂದೇನೆಂದರೆ, ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಆಗ ಯಾವುದೇ ಕಾರಣಕ್ಕೂ ಪೂಜೆ ಮಾಡ್ದೇ
ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಬೇಡಿ. ಅದು ಯಾವುದೇ ಕಾರಣಕ್ಕೂ ಸಲ್ಲಲ್ಲ. ನಾವು ಮನೇಲಿ ಸ್ನಾನ ಮಾಡಿ ಪೂಜೆ ಮಾಡಿಯೇ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಫಸ್ಟು ಹೋಗೋಕ್ಕೆ ಮುಂಚೆ ಮನೇಲಿ ದೀಪ ಕಸಿ ಗಂಧದ ಕಡ್ಡಿ ಬೆಳಗಿ ಆಮೇಲೆ ನಾವು ಬೇರೆ ದೇವಸ್ಥಾನಗಳಿಗೆ ಹೋಗಬೇಕು. ಅಯ್ಯೋ ದೇವಸ್ಥಾನಕ್ಕೆ ತಾನೇ ಹೋಗ್ತಾಯಿದ್ದೀವಿ, ಮನೇಲಿ ಒಂದು ಸತಿ ಪೂಜೆ ಏನಕ್ಕೆ ಅಂತ ಅನ್ಕೊಬಾರ್ದು. ನಾವು ಯಾವಾಗಲೂ ಮನೇಲೇ ಫಸ್ಟ್ ಆದ್ಯತೆ ಕೊಡಬೇಕು. ನಾವಿರೋ ಮನೆಯೇ ದೇವಸ್ಥಾನ ಫಸ್ಟು. ನಾವು ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗೋದಾದರೂ ಹೋಗಬೇಕು. ನೆಕ್ಸ್ಟು ಇನ್ನೊಂದೇನೆಂದರೆ ಫ್ರೆಂಡ್ಸ್, ಇನ್ನೊಂದೇನೆಂದರೆ ನಾವು ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋದಿದ್ದರೆ ಎಲ್ಲೋ ಹೋಗಿರ್ತೀವಿ, ಒಂದು ಹಾಸ್ಪಿಟಲ್ಗೋ ಇಲ್ಲ ಬೇರೆ ಯಾವ್ದಾದ್ರು ಒಂದು ಫಂಕ್ಷನ್ಗೋ ಇಲ್ಲ ಏನಾದರೂ ಒಂದು ಕಾರ್ಯಕ್ಕೆ ಹೋಗಿರ್ತೀವಿ. ಆ ಹೋಗ್ತಾ ದಾರಿಲಿ ದೇವಸ್ಥಾನ ಸಿಕ್ತು, ತಡಿ ಹೋಗ್ಬಿಟ್ಟು ಆಮೇಲೆ ಹೋಗೋಣ, ಇಲ್ಲ ನಾವು ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬಂದು ದೇವಸ್ಥಾನಕ್ಕೆ ಹೋಗೋಣ ಮಾಡಬೇಡಿ. ಮದುವೆ ಯಾವ್ದಾದ್ರು ಪೂಜೆ ಫಂಕ್ಷನ್ಗೆ ಹೋಗೋದಾದರೆ ಅಲ್ಲಿ ದೇವಸ್ಥಾನ ಇದ್ದರೆ ಹೋಗೋದ್ರಿಂದ ತಪ್ಪಿಲ್ಲ. ಅದೇ ಹಾಸ್ಪಿಟಲ್ಲು ಇಲ್ಲ ಬೇರೆ ಏನೋ ಒಂದು ಬೇರೆ ಕಾರ್ಯ ಸೂತ್ಕದ ಕಾರ್ಯಗಳು ಬೇರೆ ಏನಕ್ಕಾದರೂ ಹೋಗೋವಾಗ ದೇವಸ್ಥಾನ ಸಿಕ್ಕಿದಾಗ ಆ ದೇವಸ್ಥಾನಕ್ಕೆ ನಾವು ಹೋಗಬಾರ್ದು. ಅವೆಲ್ಲ ದೋಷ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದೇನೆಂದರೆ ಬಾಗಿಲಿಗೆ ನಾವು ರಂಗೋಲೆ ಬಿಡ್ತೀವಲ್ವ, ನಾವು ಡೈಲಿ ಬಾಗಿಲು ತೊಳೆದು ರಂಗೋಲೆ ಬಿಡ್ತೀವಿ ಅನ್ನೋದಿದ್ರೆ ಮಾತ್ರ ನೀವು ಬಾಗಿಲಿಗೆ ರಂಗೋಲೆ ಬಿಡಿ. ಇಲ್ಲ ನಮ್ಗೆ ಟೈಮ್ ಸಾಲಲ್ಲ, ಇವತ್ತು ಬಿಡ್ತೀವಿ ನಾಳೆ ಬಿಡಲ್ಲ, ಮತ್ತು ಇನ್ನೊಂದು ದಿವಸ ಬಿಡ್ತೀವಿ ಇನ್ನೊಂದು ದಿವಸ ಬಿಡಲ್ಲ ನಾವು ರಂಗೋಲೆ, ನಮಗೆ ಬಾಗಿಲು ತೊಳೆಯೋಕ್ಕೆಲ್ಲ ಟೈಮ್ ಇಲ್ಲ, ಒಂದು ದಿವಸ ಬಿಟ್ಟಿದ್ದೆ 3-4 ದಿವಸ ರಂಗೋಲೆ ಇರಲಿ ಬಾಗಿಲಲ್ಲಿ ಅನ್ನೋದಿದ್ರೆ ಅದು ತುಂಬ ದೋಷ. ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ, ರಂಗೋಲೆನೇ ಬಿಡಬೇಡಿ. ಆ ಬಾಗಿಲಿಗೆ ನೀವು ಪೂಜೆ ಮಾಡೋ ದಿವಸ ರಂಗೋಲೆ ಬಿಡಿ, ಮಾರನೆಗೆ ತೊಳೆದು ಬಿಡಿ, ಅದನ್ನು ಕ್ಲೀನ್ ಮಾಡಿಬಿಡಿ ಬೇಕಿದ್ರೆ. ಮತ್ತು ಇನ್ನೊಂದು ಸತಿ ರಂಗೋಲೆ ಬಿಟ್ಟು ಅದನ್ನೇ 3-4 ದಿವಸ ಬಿಡಬೇಡಿ. ಅದನ್ನು ನಾನೊಂದು ಹಾಕಿದ್ದೀನಿ, ಬೇಕಿದ್ದರೆ ನೀವು ನೋಡಿ, ಅದರ ತೆಲುಗಲ್ಲಿ ಹೇಳಿದ್ದಾರೆ ಅದು ಎಷ್ಟು ದೋಷ ಅನ್ನೋದು. ರಾತ್ರಿ ಬಿಟ್ಟಿದ್ದು ರಂಗೋಲೆ ಬೆಳಗ್ಗೆ ನಾವು ಅದನ್ನಲ್ಲೇ ಪೂಜೆ ಮಾಡಿದ್ರೆ ದೇವರು ದೋಷ ಕೊಡುತ್ತೆ, ನಮಗೆ ಒಳ್ಳೆಯದಾಗೋದಿಲ್ಲ ಅನ್ನೋದು ಅದರಲ್ಲಿದೆ. ಆಯಿತಾ? ನನಗೆ ತಿಳಿದಿರೋದು ಸಣ್ಣ ಪುಟ್ಟ ವಿಷಯಗಳನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಆದಷ್ಟು ಇದನ್ನು ಪ್ರಯತ್ನ ಪಡಿ, ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬೇಡಿ. ನಮಸ್ತೆ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ಹೇಳಿರೋದು ಯಾವುದಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ನಾನೇನಾದ್ರು ತಪ್ಪು ಹೇಳಿದರೆ ನನಗೆ ಅದನ್ನು ಸರಿ ಮಾಡ್ಕೋತೀನಿ. ಕಾಮೆಂಟ್ ಹಾಕಿ, ಮತ್ತು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.